आपण पाहत आहात लोकधारा मराठी न्यूज, आवाज जनतेच्या हक्कासाठी. ಸಿದ್ದೇಶ್ವರ ಸ್ವಾಮೀಜಿಯವರನ್ನ ಸ್ಮರಿಸಿ, ಮಹಾತ್ಮ ಬಸವೇಶ್ವರನ್ನ ಸ್ಮರಿಸಿ ಸೊನ್ಯಾಳ ಗ್ರಾಮದಲ್ಲಿ ಇವತ್ತ ನಮ್ಮ ಸಂಜು ತೇಲಿಯವರ ಸೌಭಾಗ್ಯವತಿ ಆಗಿರ್ತಕ್ಕಂಥವರು ಜಿಲ್ಲಾ ಪರಿಷತ್ ನಿಂತಾರ, ಅರಣ್ಯ ಅವರ ಮನೆಯವರು ಪಂಚಾಯತ್ ಸಮಿತಿಗೆ ನಿಂತಾರ. ಇಲ್ಲಿ ತಕ ನೀವು ಜತ್ ತಾಲೂಕದೊಳಗೆ ಏನೇನು ಘಡಾಮಡಿ ಆಯ್ತು, ನಿಮ್ಮ ಘಟ್ಟದೊಳಗೆ ಏನೇನು ಘಡಾಮಡಿ ಆಯ್ತು, ಇದೆಲ್ಲ ನೀವು ನೋಡ್ಕೋತ ಬಂದಿರಿ. ಶಿಟ್ಟ ಮನುಷ್ಯನಿಗೆ ಇದು ಸಹಜ ಐತಿ. ಪ್ರತಿಯೊಂದು ಸಮಾಜಕ್ಕೂ ಹೊಂದಾಣಿಕೆ ಹಾಕೊಂಡು ಹೋಗುವ ಸಮಾಜ ಇದು ಯಾವಾಗಲೂ ಲಿಂಗಾಯತ ಸಮಾಜ ಐತಿ. ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು, ಮೋದಿ ಅವರು ಶೇತಕರಿ ಸಲುವಾಗಿ ಕರ್ಜ್ ಮಾಫಿ ಕೊಡ್ಲತ್ತಾರ. ಲಾಡ್ಕಿ ಬಹಿನ ಏನು ಯೋಜನಾ ಅದ, ಪ್ರತಿಯೊಂದು ಕುಟುಂಬ ಸಂಸಾರ ಉದ್ವಸ್ತ ಆಗಿ ಹೊಂಟಿವು. ಯಾವಾಗ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು, ಊರಾಗ ಒಬ್ಬರಿಗೆ ಕುಡಾರಿಗೆ ರೊಕ್ಕ ಕೊಡುದು, ಅವ್ರಿಗೆ ದೊಡ್ಡವ್ರು ಮಾಡುದು, ಆ ಗೌಡ್ರಿಗೆ ನಮಸ್ಕಾರ ಹೊಡಿದು ಇಂಥ ಕಾಲಿತ್ತು. ಈ ಗೌಡ್ರು ಬಂದು ನಿಮ್ ತಕ ಬಂದು ನಮಸ್ಕಾರ ಹೊಡುವಂತ ಕಾಲ ಇದು ದೇವೇಂದ್ರ ಫಡ್ನವೀಸ್ ಸಾಹೇಬ್ರಿಂದ ಬಂದದ, ನಮ್ಮ ಅಮದಾರ್ ಪಡೋಲ್ಕರ್ ಸಾಹೇಬ್ರಿಂದ. ಈಗ ನಿಮ್ ವಿಠ್ಠಲ ಗುಡಿ ಇಲ್ಲಿ ತಕ ನಿಮ್ ಸೊನ್ಯಾಳು ಗ್ರಾಮ ದೇವರದಾಗಿರ್ತಕ್ಕಂಥ ವಿಠ್ಠಲ್ ದೇವರದಾರ. ನಿಮ್ ಊರ ಸಲುವಾಗಿ 5 ಕೋಟಿ ರೂಪಾಯಿ ನಮ್ಮ ಅಮದಾರ್ ಸಾಹೇಬ್ರು ಕೊಟ್ಟರು. ಇಲ್ಲಿ ತಕ 10 ರೂಪಾಯಿ ನಿಮ್ ಸೊನ್ಯಾಳ ಊರಿಗೆ ಯಾರೂ ಕೊಟ್ಟಿಲ್ಲ. ಇಲ್ಲಿ ತಕ ಆದ ಇತಿಹಾಸ ಅದ. ನೀವು ನಾ ದುರ್ಗಾ, ಯಾಕಂದ್ರೆ ನಮ್ಮ ನಿಂತವ್ರು ಹೆಣ್ಮಕ್ಳು ಮಹಿಳಾ ಅದಾರ. ಕೊಲ್ಲಾಪುರ ಮಹಾಲಕ್ಷ್ಮಿ, ಗುಡ್ಡಾಪುರ ದಾನಮ್ಮದೇವಿ, ಮತ್ತ ತುಳಜಾಪುರ ಭವಾನಿ, ನಾವು ಈ ದುರ್ಗಾ ಮಾತಿ ದೇವಿ ಗುಡಿ ಒಳಗೆ ನಿಂತ ಹೇಳ್ತೇವು. ಮಾಗಾಸರಿಗೆ ನಿಮ್ದು ಇದು ಒಂದೇ ಅಲ್ಲ, ಇದು ಸಭಾ ಮಂಟಪ ಅಂತರು ನಿಮ್ದು ನಮ್ ಸಂಜು ಮಲಕ ಮನೆಯವ್ರು ಆರಿಸಿ ಬಂದ್ ಮರ್ದಿನ ನಾ ಸೋಮನಿಗೆ ಬೋರಾ ಮಾಡಿದೀನು, ನಿಮ್ ದುರ್ಗಾದೇವಿ ಮುಟ್ಟಿ ಹೊತ್ತಿನ ನಾ ಸ್ವತಃ ಬಂದು ಉದ್ಘಾಟನೆ ಮಾಡ್ತೀನಿ. ಫೋನ್ ಬರ್ತವ್ರಿ ನೀವು ಖರೆ ಊರಾಗ ಅದು ಇದು ಹಿಂಗಾಯ್ತು ಹಂಗಾಯ್ತು ಯಾರು ಹೇಳುವುದರಿಂದ ಇಲ್ಲಿ ತಕ್ಕ ಸತ್ತ ಅವ್ರಂತಕ್ಕೆ ಐತಿ. ಸಂಜು ಮಲಕರಿಗೆ ಇಲ್ಲಿ ಬಂದು ಯಾರು ಹೌಸಿದ್ದಿತ್ಲ ಅವ್ರು ಯಾನೂ ಮಾಡಿಲ್ಲ. ಪ್ರತಿಸ್ಪರ್ಧಿ ಉಮೇದಾರ ಮತ್ತ ಅಮದಾರ್ ಸಾಹೇಬ್ರ ಹಂತಕಿನ ಉಮೇದಾರ ಐತಿ. ನಿಮ್ ಊರ ಸಲುವಾಗಿ ಯಾನೇನ್ ಅಡಚಣಿ ಅದಾವು ಎಲ್ಲಾ ಸರ್ಪಂಚ್ರಂತರು ಅತಿ ಸಿನ್ಸಿಯರ್ ಅದಾರ. ನಾವ್ 10 ಮಿನಿಟ್ ಅವ್ರಿಗೆ ಹಂತ್ಯಾಕ್ ಬಂದ್ ನಾವು ಕೂತು ನೋಡ್ದ. ಸರ್ಪಂಚರ ನೇತೃತ್ವದೊಳಗೆ ನಿಮ್ ಊರೊಳಗೆ ಇಲೆಕ್ಷನ್ ನಡೆದದ. ಸಣ್ಣವ್ರ ಅದಾರ, ಇನ್ನ ಅವ್ರು ಬೆಳೆಯವ್ರ ಅದಾರ. ನಿಮ್ ಯಾನ್ ಅಡಚಣಿ ಇದ್ರು 100% ಅವ್ರು ಸಾಲ್ವ್ ಮಾಡ್ತಾರ. ಈ ಮೈಸಾಳ ಯೋಜನಾ ನೀರ್ ಸನಿ ಬಂದವ್ರಿ, ಯಾರಿಗೂ ನೀರ್ ಊಟಿಗೆ ಸೊನ್ಯಾಳ ಅಂದ್ರೆ ಟ್ಯಾಂಕರ್ ಎಂದು ನಿಮ್ ಮಳೆಗಾಲದಾಗ ನಿಮ್ ಊರಿಗೆ ತಪ್ಪಿಲ್ಲ. ಇಲ್ಲಿ ನೀರ್ ದರ್ ಬಂದು ಅಂದ್ರ ನಿಮ್ ಮನ್ಯಾನ ಕುಟುಂಬದವ್ರು ಎಲ್ಲಿ ಹೊರಗ್ ಹೋಲಕ್ ಸಕಟ ಯಾನೋ ಅಂದ್ರೆ ಯಾನೋ ಅಡಚಣಿ ಇಲ್ಲ. ಈಗ ನೋಡ್ರಿ ನೀವು ಲಾಡ್ಕಿ ಬಹಿನಿಂದ ಗಂಡದ್ಯಾರ ಬರೇ ಕುಡ್ದೇ ತಿರ್ಗಾಡ್ತಾರ ಹೊರಗ, ಖರೆ ಹೆಣ್ಮಕ್ಳಿಗೆ ಯಾನೂ ತ್ರಾಸಿಲ್ಲ. ಒಂದು ಹೆಣ್ಣು ಮಗು ಜರ ಆಕಿ ಸಾಲಿಗೆ ಹೋಗ್ಬೇಕಾದ್ರೆ ಲಾಡ್ಕಿ ಬಹಿನ್ ರೊಕ್ಕ ಇರೋದ್ರಿಂದ ಅವ್ರು ಯಾರಿಗೆ ಕೇಳಲ್ಲ, ಅಪ್ಪಗೂ ಕೇಳಲ್ಲ, ಅವಾಗ ಕೇಳಲ್ಲ. ಅವ್ರು 1500 ಏನ್ ಬರ್ತಾವ ಅದರಿಂದ ಅವ್ರು ಸಾಲಿಗೆ ಹೋಗ್ತಾರ. ಮತ್ತು ಉಚ್ಚ ಶಿಕ್ಷಣ ಕಲಿಬೇಕಾದ್ರ ನೀವು 50 ಲಕ್ಷ ಖರ್ಚು ಮಾಡ್ರಿ, ಇಂಜಿನಿಯರಿಂಗ್ ಹೋರಿ, ಮೆಡಿಕಲ್ ಹೋರಿ, ಎಲ್ಲ ನಮ್ ಶಾಸನ ನಿಮಗ್ ಕೊಡ್ಲಾಕತ್ತದ. ನೀವು ಬರೇ ತುಸುದ್ರ ಕಾಲಾಗ ಇಂಥ ಒಂದು ನೋಡ್ರಿ ಅಮದಾರ್ ಸಾಹೇಬ್ರ ಅದಾರ. ನಿಮ್ ಜಾಡ ಹೋಗಲದನ್ರಿ, ಗಟ್ ಅನ್ರಿ, ನಿಮ್ ಸೊನ್ಯಾಳ ಊರನ್ರಿ, ನೀವು ನಂದನವನ್ನ ಮಾಡಬೇಕಾದ್ರ ಬಿಜೆಪಿಗೆ ಮತ ಹಾಕುವುದು ಅನಿವಾರ್ಯ ಐತಿ. ಈ ದಿನ ನೋಡ್ರಿ ನೀವು ಮಾಗಾಸರಿಗೆ ಮಂದಿ, ಮುಸ್ಲಿಮಾನ್ ಮಂದಿ ಬಿಜೆಪಿ ಅವ್ರು ಬರೀ ಉಪಯೋಗ ಮಾಡ್ಕೊಂಡಾರ. ನಮ್ಮ ಸ್ವಾಲಿಡ್ ಮತದಾನ ಅದಾವು, ಅವು ಎಲ್ಲಿ ಹೋಗಲ್ಲ. ಇಂದಿರಾ ಗಾಂಧಿ ಗರೀಬರಿಗೆ ನೋಡ್ರಿ, ಇಂದಿರಾ ಗಾಂಧಿ ಅವ್ರು ಚಲೋ ನೀತಿ ಆಳ್ಯಾಗ ಅವ್ರ ಜೀವದ ಮೇಲೆ ವಸಂತದ ಮುಖ್ಯಮಂತ್ರಿ ಆಗ್ಬೋದು. ಪ್ರಕಾಶ್ ಬಾಬು, ಈಗ ವಿಶಾಲ್ ಪಾಟೀಲ್ ಅದಾನ, ಭಾಳ ಎಲ್ಲಾರು ಮತ ತೋರಿಸಿಂದ ಹೋಗಿ ಬಂದನ್. ಸರ ಸೊನ್ಯಾಳ ಊರಿಗೆ ಬಂದನ್ರಿ ಅವ, ಒಂದ್ ಸರನು ಬರ್ಲಕ್ ಸಾಧ್ಯ ಇಲ್ಲ. ನಮ್ಮ ಅಮದಾರ ನೀವು ರಾತ್ರಿ ಇವತ್ತು 12 ಕರ್ಸ ಅಂತ ಹೇಳ್ರಿ, ಎಂದೂ ಬಂದಿಲ್ಲ. 12 ಕರ್ಸ ಅಂತ ಹೇಳ್ರಿ ನೀವು, ನಮ್ಮ ಅಮದಾರ ಇಲ್ಲಿ ಉಳ್ಕೊತ ಬರ್ತಾರ. ಅಂದ ಪ್ರಥಮ ಸಂಜು ಮಾಲಕರ ತಾಕತ್ ಅಮದಾರ್ ಪಡೋಲ್ಕರ್ ಸಾಹೇಬ್ರ ಅಂತ ಐತಿ. ನಾವು ನಿಮ್ಗೆ ಶಬ್ದ ಕೊಡ್ತೇವು, ಯಾರು ಬೇಕಾದ್ರೆ ನಿಮ್ಗೆ ಅಡಚಣಿ ಇರ್ಲಿ, ಹೇಳ್ತಾರ ಹೋತಾರ. ನಾವು ದುರ್ಗಾದೇವಿ ಮಂದಿರದೊಳಗೆ ನಿಂತು ನಾವು ಶಬ್ದ ಕೊಡ್ಲಾತಿದೇವು. ನೀವು ಮಾಲಕರ ಮನೆಯವ್ರಿಗೆ, ಅರಣ್ಯವರಿಗೆ ಭರಘೋಷ ಮತದಿಂದ ಸೊನ್ಯಾಳ ಊರಾಗ ನೀವು ಪಾಶಕ್ಕಿಂತ ಹೆಚ್ಚು ಲೀಡ್ದಾರ ನೀವು ಮತ ಕೊಟ್ರಿ. ನಿಮ್ ಊರಿಗೆ ಯಾನ್ ಬೇಕಾದ್ರ ನಾವು ಕೊಡ್ಲಿಲ್ಲ ಅಂದ್ರ ನೀವು ಪ್ರಶ್ನೆ ಮಾಡ್ರಿ. ಇಟ್ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನೀವು ಬಿಜೆಪಿ ಮತ 2 ಹಾಕೋದಿರ್ತಾರೆ, 2 ಮಷಿನ್ ಇರ್ತಾವ. 2 ಮಷಿನ್ ಮೇಲೆ ಬಿಜೆಪಿ ಮತದಾನ ಮಾಡ್ರಿ. ನಾವು ನಿಮ್ಮ ಉಪಕಾರ ಎಂದು ಮರೆಯಲ್ಲ. ಉಪಕಾರನ್ನು ನಿಮಗೆ ನಾವು ಹೆಂಗ್ ತೀರಿಸ್ಬೇಕು ಆ ದೃಷ್ಟಿಕೋನದಾಗ ನಾವು ತೀರಿಸ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಹಿಂದ್. लोकधारा मराठी न्यूजला लाईक करा, शेअर करा आणि सबस्क्राईब करा.